35 ಲಕ್ಷ ಕೊಟ್ರೆ ಸಾಕು ನಿಮಗೆ ಡೂಪ್ಲೆಕ್ಸ್ ಹೌಸ್ ನ ಕಟ್ಕೊಡ್ತೀವಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು. ಈ ಎಂಟೈರ್ ಲೈನ್ ರಲ್ಲಿ ನಾನು ಹೇಳ್ತೀನಿ, ನಿಮಗೆ ಬರ್ದು ಕೊಡ್ತೀನಿ. ನಮ್ಮ ಬಿಲ್ಡಿಂಗ್ ಎಲಿವೇಶನ್ ಬಂದಿರ್ತಾರ, ಯಾವ್ದಾದ್ರು ಒಂದು ಬಿಲ್ಡಿಂಗ್ ಎಲಿವೇಶನ್ ತೋರಿಸ್ಬಿಡಿ ನೋಡೋಣ. ನಮ್ಮ ಬಿಲ್ಡಿಂಗ್ ಬಂದಿರೋ ಲುಕ್ ತರ ಒಂದು ಬಿಲ್ಡಿಂಗ್ ತೋರಿಸ್ಬಿಡಿ ನೋಡೋಣ. ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ರೆ ಇದು ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಹೌಸ್ 2 ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಓನರ್ ಇರೋದಕ್ಕೆ 4 BHK ಹೌಸ್ ಮಾಡಿದ್ದಾರೆ. ಮತ್ತೆ ಥರ್ಡ್ ಫ್ಲೋರ್ ಅಷ್ಟೇ 2 BHK 2 ಮನೆ ಇದಾವೆ. ಮತ್ತೆ ಫೋರ್ತ್ ಫ್ಲೋರ್ ಅಲ್ಲೂ ಅಷ್ಟೇ 2 BHK 2 ಮನೆ ಇದೆ. ಮತ್ತೆ ರೂಫ್ ಅಲ್ಲೂ ಕೂಡ ಸಿಂಟೆಕ್ಸ್ ಆಗಿರ್ಬೋದು, ಪೈಪಲ್ ಆಗಿರ್ಬೋದು, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಗಾಳಿ ಬೆಳಕು ಮತ್ತೆ ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಮಸ್ಕಿಟೋ ಮೆಶ್ ಆಗಿರ್ಬೋದು, ಇದೆಲ್ಲದೂ ಕೂಡ ಇವ್ರ ಕಡೆಯಿಂದ ನೀಟ್ ಅಂಡ್ ಕ್ಲಿಯರ್ ಆಗಿ ಹಾಕೊಡ್ತಾರೆ. 1550 ರೂಪಾಯಿನಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಬೆಳಗ್ಗೆ ಹೊತ್ತು ನಿಮಗೆ ಇದು ಓನರ್ ಇರೋದಕ್ಕೆ ಮಾಡಿಸ್ಕೊಂಡಿರ್ತಕ್ಕಂಥ ಹಾಲ್. ಇದು ಎಷ್ಟು ವಿಶಾಲವಾಗಿದೆ ನೋಡಿ ಹಾಲ್. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ಅತಿ ಕೊಟ್ಟು 6 ಇಂಚ್ ಥಿಕ್ನೆಸ್ ವಾಸ್ಕಲ್ಲು ಆರಾಮಾಗಿ ಕುತ್ಕೊಬಹುದು. ಚೇರ್ ಹಾಕೊಂಡ್ಬಿಟ್ಟು ಬಾಲ್ಕನಿ ಕಟ್ಟೋದು ಸುಮ್ಮನೆ ಒಂದು 2 ಅಡಿ 4 ಅಡಿ ಹೆಂಗೆ ಕಟ್ಬಾರ್ದು. 5 ಅಡಿ ಹೆಂಗೆ ಕೊಟ್ಟಿದ್ದೀವಿ ನೋಡಿ ಜಾಗ. ಕಡಿಮೆ ರೇಟು, ಹೈ ಅಂಡ್ ಕ್ವಾಲಿಟಿ. ಲೋಕಲ್ ಯಾವುದು ಯೂಸೇ ಮಾಡಲ್ಲ ಸರ್, ಎಲ್ಲ ಬ್ರ್ಯಾಂಡೆಡ್. 80 ಇಂದ 100 ವರ್ಷ ಆದ್ರೂ ಬಿಲ್ಡಿಂಗ್ ಹಂಗೆ ಇರುತ್ತೆ ಇದು. ಓಕೆ, ಯಾಕಂದ್ರೆ ಬಿಲ್ಡಿಂಗ್ ಲೋಡ್ ಫುಲ್ ಬರೋದು ಈ ಬೀಮ್ ಕಾಲಮ್ಗಳ ಮೇಲೆನೆ. 4 ವರ್ಷದಿಂದ ನನ್ನ ಗ್ರೋತ್ನ ಯಾರು ಸ್ಟಾಪೇ ಮಾಡೋಕ್ಕಾಗಲ್ಲ, ದೇವ್ರ ದಯದಲ್ಲಿ. ಒಳಗೆ ಹೇಳ್ತಾರಲ್ಲ ಕ್ವಾಲಿಟಿ ಯಾವ್ದಂತ ಹೇಳ್ಬಿಟ್ಟು, ನಮ್ಮ ಕ್ವಾಲಿಟಿ ಇದೆ. ಹೈಫೈ ಸ್ವಿಚಸ್ ಇಲ್ಲ, ಪ್ಲೇಟ್ ಮಾತ್ರ ಹೈಫೈ, ಸ್ವಿಚ್ ರೋಮಾ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಮತ್ತೊಂದು ಮನೆನ ಕಟ್ಟಿರ್ತಕ್ಕಂಥ ವಿಡಿಯೋನ ತೋರಿಸೋದಕ್ಕೆ ಬಂದಿದ್ದೀನಿ. ಕಟ್ಟಿರ್ತಕ್ಕಂಥವ್ರು ನಮ್ಮ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ. ಸ್ನೇಹಿತರೆ, ಈ ಬಿಲ್ಡಿಂಗ್ ಬಂದು G+4. ಈಗ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ರೆ ಇದು ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ 2 ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ 4 BHK ಹೌಸ್ ಮಾಡಿದ್ದಾರೆ. ಮತ್ತು ಥರ್ಡ್ ಫ್ಲೋರು ಅಷ್ಟೇ 2 BHK 2 ಮನೆ ಇದ್ದಾವೆ. ಮತ್ತು ಫೋರ್ತ್ ಫ್ಲೋರಲ್ಲೂ ಅಷ್ಟೇ 2 BHK 2 ಮನೆ ಇದೆ. ಮತ್ತು ರೂಫಲ್ಲೂ ಕೂಡ ಸಿಂಟೆಕ್ಸ್ ಆಗಿರ್ಬೋದು, ಪೈಪಲ್ ಆಗಿರ್ಬೋದು, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಏನು ಪ್ರೈಸ್ ಸ್ಕ್ವೇರ್ ಫೀಟಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮಾತ್ರ ಶಾಕ್ ಆಗುತ್ತೆ. ಸೊ ಆ ಪ್ರೈಸ್ಗೆ ನಮ್ಮ ಬೆಂಗಳೂರಲ್ಲಿ ಯಾರಾದರೂ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರಿಯಾಜ್ ಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ವಿಡಿಯೋ ಒಳ್ಳೆ ವೈರಲ್ ಆಗೋಯ್ತು. ಅಂದರೆ ಕೇವಲ 35 ಲಕ್ಷಕ್ಕೆ ಡೂಪ್ಲೆಕ್ಸ್ ಹೌಸ್ನ ಕಟ್ಟೋದಕ್ಕೆ ಸಾಧ್ಯನಾ ಅಂದರೆ ತಗೊಂಬನ್ನಿ 35 ಲಕ್ಷ ಕಟ್ಕೊಡ್ತೀನಿ, ಯಾಕೆ ಡೌಟ್ ಪಡ್ತೀರಾ ಅಂತ ಹೇಳಿದ್ರು. ನಮ್ಮ ಜೊತೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆ ಓನರ್ ಆಗಿರ್ತಕ್ಕಂಥ ರಿಯಾಜ್ ಸರ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಆರಾಮ ಸರ್? ಸರ್, ಈಗ ನಾವೀಗಿರ್ತಕ್ಕಂಥದ್ದು G+4 ಅಲ್ವಾ ಸರ್? ಹೌದು ಸರ್. 40-60 ಡೈಮೆನ್ಷನ್ ಕಟ್ಟಿರ್ತಕ್ಕಂಥದ್ದು. ಹೌದು. ಸೊ ಏನು ಸ್ಕ್ವೇರ್ ಫೀಟಲ್ಲಿ ಕಟ್ಕೊಟ್ರಿ? 1650 ರೂಪಾಯಿ ಮಾತ್ರ. 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಎಕ್ಸಾಕ್ಟ್ಲಿ. ಅದಕ್ಕಿಂತ ಕಡಿಮೆ ಇದೆ ಬನ್ನಿ. ಹೌದು, 1550 ರೂಪಾಯಿನಿಂದ ಸ್ಟಾರ್ಟಿಂಗ್ ಪ್ರೈಸ್. ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಖಂಡಿತ ಇಲ್ಲ ಸರ್. ಕ್ವಾಲಿಟಿ ಕಾಂಪ್ರಮೈಸ್ ಮಾಡಂಗಿದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ ಆಗ್ತಿರಲ್ಲ. ನೀವು ಬೀಮ್ ನೋಡಿ, ಬೀಮ್ ತೋರಿಸಿ ವೀಕ್ಷಕರಿಗೆ. ಬೀಮ್ ಮಾತ್ರ ತೋರಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಒಂದೊಂದು ಬೀಮ್ ಕೊಟ್ಟಿರೋದು ಹೆಂಗಿದೆ, ಕಾಲಮ್ ಸೈಜ್ ತೋರಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಕಾಲಮ್ ಪಿಲ್ಲರ್ ತೋರಿಸಿ. ಸರ್, ಈಗ ಈ ಬಿಲ್ಡಿಂಗ್ ಎಲ್ಲ ಕಟ್ಕೊಟ್ಟಿದ್ರೆ ಕಟ್ತಾನೆ ಇರ್ತೀರ, ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ. ಸರ್, ಈಗ ನೀವು ಈ ಅಪಾರ್ಟ್ಮೆಂಟ್ನ, ಮಿನಿ ಅಪಾರ್ಟ್ಮೆಂಟ್ನ 4th ಫ್ಲೋರ್ ಇರ್ತಕ್ಕಂಥದ್ದು 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕಟ್ಕೊಟ್ಟಿದ್ರೆ. ಬಟ್ ನಮ್ಮಲ್ಲಿ ಬೇಸಿಕ್ ಪ್ಯಾಕೇಜ್ ಇದೆ 1550 ರೂಪಾಯಿ ಅಂತ. ಸೊ ಇದೇ ತರ ಅಪಾರ್ಟ್ಮೆಂಟ್ ಬೇಕು ನಮಗೆ, 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕಟ್ಕೊಡ್ತೀರಾ? ಇವತ್ತಿಗೂ ಮಾಡ್ಕೊಡ್ತೀವಿ, ಬನ್ನಿ. ಪಕ್ಕ? ಖಂಡಿತ ಬನ್ನಿ. ಎಷ್ಟು ಜನ ಬರ್ತೀರೋ ಬನ್ನಿ, ಕಡಕ್ಕೆ ನಾವು ರೆಡಿ. ಬೆಂಗಳೂರಲ್ಲಿ ಬೀಣ್ಯದಲ್ಲಿ ಇದೀನಿ, ಕಟ್ಕೊಡ್ತೀರಾ? ಖಂಡಿತ ಸರ್. ಎಲ್ಲಾದ್ರೂ ಇರಿ, ಬ್ಯಾಂಗ್ಳೂರಲ್ಲಿ ಇರಿ, ಅಷ್ಟೇ. ಯಾವ ಮೂಲೆಯಲ್ಲಿ ಇದ್ರೂ ಕಟ್ಕೊಡ್ತೀರಾ ಅಲ್ವಾ? ಸೂಪರ್ ಸರ್. ಹಾಗಾದ್ರೆ 1550 ರೂಪಾಯಿ ಬೇಸಿಕ್ ಸ್ಟಾರ್ಟಿಂಗ್ ಪ್ಯಾಕೇಜ್. ಸೊ ಅದ್ಬಿಟ್ಟು ನಿಮ್ಮ ಆಫೀಸಿಗೆ ಬಂದರೆ ಏನೇನು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಒಂದು ಕಸ್ಟಮರ್ ಬರ್ತಾರೆ ಈಗ. ಸರ್, ಕಸ್ಟಮರ್ ಬಂದರೆ ಹಲವಾರು ಕ್ವಶನ್ಸ್ ಇರುತ್ತೆ. ಯಾವ ಥರ, ಏನು, ಎತ್ತ, ಹಾಲು, ಮೂಲೆ ಎಲ್ಲ ಇರುತ್ತೆ. ಇವಾಗ ಬೇರೆ ಕಂಪನಿಯಲ್ಲಿ ಹೆಂಗಂದ್ರೆ, ಯಾವ ಕಂಪನಿರಲ್ಲೂ ನೀವು ಹೋದರೆ ಡೈರೆಕ್ಟಾಗಿ ಫೌಂಡರ್ನ ಮೀಟ್ ಮಾಡೋಕ್ಕಾಗಲ್ಲ. ನಮ್ಮ ಕಂಪನಿದು ಒಂದು ಸಕ್ಸಸ್ ಏನಂದರೆ, ಇವಾಗ ನಾನು ಫೌಂಡರ್, ರೆಸ್ಪಾನ್ಸಿಬಲ್ ಪರ್ಸನ್, ನಿಮ್ಮ ದುಡ್ಡನ್ನು ಸೇಫಾಗಿ ಪ್ರಾಪರಾಗಿ ಮನೆ ಕಟ್ಕೊಡ್ಬೇಕನ್ನೋದೇ ನನ್ನ ಇಂಟೆನ್ಷನು. ಇವತ್ತವರೆಗೂ ಒಂದು 3rd ಪರ್ಸನ್, ಒಂದು ಎಕ್ಸಿಕ್ಯೂಟಿವ್ನ ಇಟ್ಟು ನಿಮ್ಮನ್ನು ಮಾತಾಡೋಕ್ಕೆ ನಾನು ಬಿಡಲಿಲ್ಲ. ಅಪಾಯಿಂಟ್ಮೆಂಟ್ ತೊಗೊಂಡು ಡೈರೆಕ್ಟ್ ನೀವು ಬಂದರೆ ನಾನು ಮೀಟ್ ಮಾಡ್ತೀರಾ. ಈ ಒಂದು ಪಾಯಿಂಟು ಯಾವ ಕಂಪನಿರಲ್ಲೂ ಇವತ್ತಿಗೂ ಬೆಂಗಳೂರಿಲ್ಲ. ರೇಟು ಕಡಿಮೆ, ಆಕ್ಸೆಸ್ ಡೈರೆಕ್ಟ್ಲಿ ನಾನು ಮೀಟ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದಕ್ಕೆ ನಿಮ್ಗೆ ಈ ರೇಟಿಗೆ ಕಟ್ಟಕ್ಕಾಗೋದು, ಈ ರೇಟಿಗೆ ನಿಮಗೆ ಎಕ್ಸಿಕ್ಯೂಷನ್ ಆಗೋದು, ಸರ್ವಿಸು ಚೆನ್ನಾಗಿರುತ್ತೆ. ಓಕೆ. ಈಗ 2 BHK ಹೌಸಸ್ನ ಕಟ್ಟಿದ್ದೀರಲ್ಲ, ಅಷ್ಟು ಮನೆಗಳು ಸೇಮ್ ಕಾನ್ಸೆಪ್ಟಲ್ಲೇ ಕಟ್ಟಿದ್ರೆ ಹಾಗೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ಸರ್? ನಾವು ಕಾನ್ಸೆಪ್ಟ್ ಒಂದೇ ಥರನೇ ಕಟ್ಟಿದ್ದೀವಿ, ಒಂದೇ ಡೈಮೆನ್ಷನಲ್ಲೇ ಕಟ್ಟಿದ್ದೀವಿ. ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಅನ್ನೋ ಥರ ಸ್ಪ್ಲಿಟ್ ಮಾಡಿದ್ದೀವಿ. ಓಕೆ. ಸೊ ಒಂದು ಸೈಡ್ನ ಅರ್ಧ ಭಾಗ ಲೆಫ್ಟ್ ಬರೋದನ್ನ ಲೆಫ್ಟ್ ಸೈಡು, ರೈಟ್ ಬರೋದನ್ನ ರೈಟ್ ಸೈಡ್, ಆ ಥರ ಡಿಸೈನ್ಸ್ ಹೋದಾಗ ಕೆಲವು ರೂಮ್ಗಳು ರೈಟ್ ಸೈಡ್ ಬರ್ತಾವೆ, ಕೆಲವು ರೂಮ್ಗಳು ಲೆಫ್ಟ್ ಸೈಡ್ ಬರ್ತಾವೆ. ಬಟ್ ಡೈಮೆನ್ಷನ್ಸ್, ಡಿಸೈನ್ಸ್ ಎಲ್ಲ ಸೇಮ್ ಅಲ್ವಾ? ಸೊ ಹಾಗಾದ್ರೆ ಎಕ್ಸ್ಪ್ಲೇನ್ ಮಾಡೋಣ ಸರ್. ಸ್ಟಾರ್ಟಿಂಗ್ ಎಲಿವೇಶನ್ ಪ್ರತಿಯೊಂದು ಪ್ರಾಬ್ಲಮ್ ಏನಂದ್ರೆ ಕ್ಲಾಸ್ ಆಗಿ ಬಂದಿದೆ ಎಲಿವೇಶನ್. ಈ ಎಂಟೈರ್ ರೋಡ್ ಎಲ್ಲ ಯಾರ್ದಿಲ್ಲ. ಒನ್ಲಿ ಡ್ರಾಬ್ಯಾಕ್ ನಮ್ದೇನಂದ್ರೆ ಮರ ಮಧ್ಯದಲ್ಲಿದೆ, ಅದು ಕಾಣಲ್ಲ ನಿಮಗೆ. ಬಟ್ ಆದಷ್ಟು ನೀವು ಸೈಡ್ ಶೂಟ್ ತಗೊಳ್ಳಿ, ಸೈಡ್ ಶಾಟ್ ತೊಗೊಂಡು ಅವ್ರಿಗೆ ತೋರಿಸಿ ಜನರಿಗೆ.
ಅದನ್ನ ನೋಡಿ ತಿಳ್ಕೊಂತಾರೆ ಈ ಒಂದು ಫಿನಿಶಿಂಗು ಈ ರೇಟ್ಗೆ ಈ ಕ್ವಾಲಿಟಿಗೆ ಮನೆ ಕಟ್ಟಕ್ಕಾಗತ್ತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆನ್ಸಿ. ಬನ್ನಿ ಇದೆ ಬಿಲ್ಡಿಂಗ್ ನಮ್ದು 40/60 40-60 ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದೆ. ಫೇಸಿಂಗು. ಸೊ ಬನ್ನಿ ನೋಡೋಣ ಹೆಂಗೆ. ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲದೆ ಹೋದ್ರು ಒಂದು ಮಿನಿ ಅಪಾರ್ಟ್ಮೆಂಟೇ ಸರ್. G+4. G+4 ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ತರ ವರ್ಕ್ ಮಾಡಿದ್ದೀರಾ? ಸೊ ಇಲ್ಲಿ ಗೇಟ್ ನಾವು ಕೊಟ್ಟಿದ್ದೀವಿ 7 ಫೀಟ್ ಹೈಟ್ಗೆ. ಇದೊಂಥರ ಚೆನ್ನಾಗಿದೆ ಸರ್, ಬ್ಲಾಕ್ ಕಲರ್ MS ಬ್ಲಾಕ್ ಹೆವಿಯಾಗಿ ಅದು MS SS ಎರಡು ಮಿಕ್ಸ್ ಇದೆಯಲ್ಲ? MS SS ಎರಡು ಮಿಕ್ಸ್. ಓಕೆ ಸೂಪರ್. ಕೆಳಗಡೆ ವಿಶಾಲವಾಗಿ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ಸರ್. ಅದಕ್ಕೆಲ್ಲ ಫುಲ್ ಫ್ಲೋರಿಂಗ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಕೆಳಗಡೆ ವಾಚ್ಮ್ಯಾನ್ ರೂಮ್ ಇದೆ, ಪ್ಲಸ್ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಕಾಮನ್ ಟಾಯ್ಲೆಟ್ ಅಂದರೆ ಡ್ರೈವರ್ಸ್ ಹೊರಗಡೆಯಿಂದ ಬಂದರೆ ಕೂಡ ಟಾಯ್ಲೆಟ್ ಯೂಸ್ ಮಾಡೋ ಥರ ನೋಡಿ. ಅದು ಪಾರ್ಕಿಂಗ್ ಇಡೀ 4 ಮನೆಯವರು ಪಾರ್ಕಿಂಗ್ ನಿಲ್ಸೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಮತ್ತು ಡ್ರೈವರ್ಗೆ ಮತ್ತು ಸೆಕ್ಯೂರಿಟಿಗೆ ಇರ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಒಂದು 8 10 ಕಾರ್ ಆರಾಮಾಗಿ ನಿಲ್ಸೋ ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ ಫುಲ್ಲು. ಇದೆಲ್ಲ ಹೇಗಿತ್ತು ಸರ್, ಬಡ್ಜೆಟಲ್ಲೇ ಸಿಕ್ಕಿದೆಯಾ ಪಾರ್ಕಿಂಗ್? ನಮ್ಮ ಪ್ಯಾಕೇಜಲ್ಲಿ ಬರೋದೆ ಸರ್, ಏನು ಎಕ್ಸ್ಟ್ರಾ ಏನು ₹1 ತಗೊಳ್ಳಲ್ಲ ಯಾವುದಕ್ಕೂ. ಮತ್ತೆ ಇಂಡಿವಿಜುವಲ್ ಬೋರ್ ಹಾಕ್ಸ್ಕೊಂಡಿದ್ದಾರಾ? ಇಂಡಿವಿಜುವಲ್ ಬೋರ್ ಹಾಕ್ಸ್ಕೊಂಡಿದ್ದಾರೆ. ಸಂಪ್ 20,000 ಲೀಟರ್ 2 ಸಂಪ್ ಕೇಳಿದ್ರು. ಒಂದು ಕಾವೇರಿಗೆ ಒಂದು ಕೇಳಿದ್ದಾರೆ, ಒಂದು ನಾರ್ಮಲ್ ಒಂದು ಕೇಳಿದ್ದಾರೆ. ಓಕೆ. ಸೊ ಕಾವೇರಿಗೂ ಮತ್ತು ನಾರ್ಮಲ್ಗೆ ಎರಡೂ ಪ್ರೊವಿಷನ್ ಮಾಡಿದ್ದೀವಿ. ಸೊ ಈ ಬಿಲ್ಡಿಂಗ್ ಕಟ್ಟಿರೋದು ಏನಂದರೆ ಕಾನ್ಸೆಪ್ಟು ಕ್ಲೈಂಟ್ ಬಾಡಿಗೆ ಇಟ್ಟವರೆಗೂ ಬಾಡಿಗೆ ಇಟ್ಕೊಬೋದು, ಮಾರ್ಬೇಕಾದ್ರೂ ಮಾರ್ಬೋದು, ಫ್ಲಾಟ್ ಥರ ಮಾಡ್ಕೊಂಡು. ಸೊ ಲಿಫ್ಟ್ ಕೂಡ ಪ್ರೊವೈಡ್ ಮಾಡ್ಕೊಟ್ಟು. ಲಿಫ್ಟ್ ಪ್ರೊವಿಷನ್ ಆಗಿದೆ, ಇನ್ನು ಆಕ್ಟಿವ್ ಆಗಿಲ್ಲ. ಸೊ ಲಿಫ್ಟ್ ಕಂಪನಿಯಿಂದ ಒಂದು ಲಾಸ್ಟಲ್ಲಿ ಫೈನಲ್ ಓಪನ್ ಮಾಡ್ತಾರೆ. ಸೊ ಸ್ಟೋರ್ ರೂಮ್ ಸರ್? ಹೌದು, ಸ್ಟೋರ್ ರೂಮ್ ಥರ ಇವಾಗ. ಸೊ ಹಾಗಾದ್ರೆ ಇಷ್ಟೊತ್ತು ಗ್ರೌಂಡ್ ಫ್ಲೋರ್ ನೋಡಿದ್ವಿ. ಬನ್ನಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಎಲ್ಲ ನೋಡೋಣ. ನೋಡಿ, ₹1,650 ಇಷ್ಟೆಲ್ಲ ಮೆಟೀರಿಯಲ್ ಹಾಕಿ ಕಟ್ಸ್ಕೊಟ್ಟಿರ್ತಕ್ಕಂಥವ್ರು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು. ನೋಡಿ ಫಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ಇದೊಂಥರ ಡ್ಯುಯಲ್ ಟೋನ್ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ? ಗ್ರೈನೇಟು ಮತ್ತು ಟೈಲ್ಸು. ಸೊ ಸ್ಪಾಟ್ ಲೈಟ್ಸ್ ನೋಡ್ತಾ ಇರ್ಬೋದು. ಫಸ್ಟ್ ಫ್ಲೋರಲ್ಲಿ 2 BHK ಎಷ್ಟು ಸರ್? 2 BHK ಕೊಟ್ಟಿದ್ದೀವಿ. ಮನೆಗೆ ಮತ್ತೆ ಎಲ್ಲ ಟೀ ಕುಡ್ಡ ಸರ್? ಇದು ಟೀ ಕುಡ್ ಸರ್. ನೋಡಿ, ಟೀ ಕುಡ್ಡಲ್ಲಿ 3.5 ಅಡಿಗೆ 7 ಅಡಿ ಕೊಟ್ಟಿದ್ದೀರಲ್ಲ? ಹೌದು ಸರ್, ಹೌದು. ಸಿಂಪಲ್ ಆಗಿ ಒಂದು ಬಡ್ಜೆಟಲ್ಲೇ ಹೌಸ್ ಬೇಕು, ಅದರಲ್ಲೂ ಕೂಡ ಡಿಸಿಪ್ಲಿನ್ ಡೀಸೆಂಟಾಗಿ ಅಫಿಷಿಯಲ್ ಆಗಿರಬೇಕು ಅಂದರೆ ಸೊ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೋಬೋದು ನೀವು ಸರ್. 2 BHK ಸೈಜ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಮನೆ ಯಾರಾದ್ರೂ ಬಂದು ನೋಡಕ್ ಬಂದ್ರೆ ಬಾಡಿಗೆ ಕೇಳಿದ್ ಕೊಟ್ಬಿಡ್ತಾರೆ. ಮನೆ ಸೇಲ್ ಮಾಡಾಕಿದ್ರೆ ಸೂಪರ್ ಹಿಟ್ ಬರುತ್ತೆ ಅಲ್ವಾ? ಇಷ್ಟು ದೊಡ್ಡ ಹಾಲ್ ಬೆಂಗಳೂರಲ್ಲಿ ಇವತ್ತಿನ ಡೇಟ್ಗೆ ಯಾರು ಕೊಡಲ್ಲ. 18 ಅಡಿಗೆ 20 ಅಡಿ ಇದೆ. 18 ಅಡಿಗೆ 20 ಅಡಿ ಬರೀ ಹಾಲೇ ಕೊಟ್ಟಿದ್ದೀರಾ? ಹಾಲ್ ಇದೆ. ಸೂಪರ್. ಅರ್ಥ ಆಯ್ತಾ ನಿಮಗೆ? ಇದು ಮನೆ ಸೇಲ್ ಮಾಡ್ಬೇಕಾದ್ರೆ ಒಳ್ಳೆ ರೇಟ್ ಬರುತ್ತೆ, ಇಟ್ಕೊಂಡ್ರೆ ಸೂಪರ್. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಬಹಳಷ್ಟು ಜನ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ನಮ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಾಗ ಈ ಮಧ್ಯದಲ್ಲಿ ಇವಾಗ ಇಲ್ಲೊಂದು ಬೀಮ್ ಒಂದು ಬರ್ತಿದೆ. ಓಕೆ ಸರ್, ಈ ಬೀಮ್ ಬೇಡ ಸರ್, ಕನ್ಸೀಲ್ ಬೀಮ್ ಆಗ್ಬೇಡ ಅಂತಾರೆ. ಇಲ್ಲಿರ್ತಕ್ಕಂಥದ್ದು ಈ ಬೀಮ್ ಇದಲ್ಲ, ಇವಾಗ ನಮ್ಮ ಕಂಪನಿ ಕ್ವಾಲಿಟಿ ಹೆಂಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್. ಬೀಮ್ ಸೈಜ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಔಟರ್ ಬೀಮು ಇಲ್ಲೊಂದು ಬೀಮ್ ಕೊಟ್ಟಿದ್ದೀವಿ, ಬೀಮ್ ಸೈಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನ ಬೀಮು ಸುಮಾರು ಜನ ಬಂದ್ಬಿಟ್ಟು ಮುಚ್ಚಿಬಿಡ್ತಾರೆ. ಸರ್ ಬೀಮ್ ಬೇಡ ಸರ್, ಕನ್ಸೀಲ್ಡ್ ಆಗ್ಬಿಡೋಣ, ಇದು ಅಸಹ್ಯವಾಗಿ ಕಾಣುತ್ತೆ ಅಂತ ಬಿಟ್ಟು. ಬಟ್ ಇದ್ರದ್ದು ಕ್ವಾಲಿಟಿ ಬಂದ್ಬಿಟ್ಟು ಯಾವತ್ತು ಇಟ್ಕೊಳ್ಳಿ, 80 100 ವರ್ಷ ಆದ್ರೂ ಬಿಲ್ಡಿಂಗ್ ಹಂಗೆ ಇರುತ್ತೆ ಇದು. ಓಕೆ. ಯಾಕಂದ್ರೆ ಬಿಲ್ಡಿಂಗ್ ಲೋಡ್ ಫುಲ್ ಬರೋದು ಈ ಬೀಮ್ ಕಾಲಮ್ಗಳ ಮೇಲೆನೆ. ಇದನ್ನ ಯಾವತ್ತೂ ರಿಮೂವ್ ಮಾಡಲೇಬಾರ್ದು, ಯಾವುದೇ ಕಾರಣಕ್ಕೂ ಇದನ್ನ ಹೈಡು ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಕನ್ಸಿಲ್ ಬೀಮ್ ಅಂದ್ರೆ ರೂಫ್ ಒಳಗಡೆ ಎಕ್ಸ್ಟ್ರಾ ಒಂದು ಎಂಟ್ರಾಡ್ ಆಗ್ಬಿಡೋಣ, ಅದರಲ್ಲೇ ಗೋಡೆ ಕಟ್ಟಣ ಎತ್ಕೊಂಡ ಲೋಡ್ ಅಂತಾರೆ. ಖಂಡಿತ ಎತ್ಕೊಂಡಲ್ಲ. ಎಕ್ಸಾಕ್ಟ್ ವೇ ಆಫ್ ಕನ್ಸ್ಟ್ರಕ್ಷನ್ ಈ ತರ ಇರಬೇಕು. ಎರಡನೇ ಮಾತು ಇರಬಾರ್ದು, ಕಾಂಪ್ರಮೈಸ್. ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇದು ಹೈಡ್ ಮಾಡಕ್ ಅವಶ್ಯಕತೆ ಇಲ್ಲ, ಅದು ಹಂಗೆ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಸೂಪರ್. ಸೊ ನೋಡಿ, ಸೊ ಇದೊಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಒಂದು ಬೆಡ್ರೂಮ್ ಇದೆ, ಇಲ್ಲಿ ಒಂದು ಬೆಡ್ರೂಮ್ ಇದೆ. ನೋಡಿ, ರೂಮ್ ನೋಡ್ತಾ ಇರ್ಬೋದು. ಸೊ ಎರಡೂ ಕೂಡ ಬೆಡ್ರೂಮ್ ನೋಡ್ತಾ ಇರ್ಬೋದು ಯಾವ ಥರ ವಿಶಾಲವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಅಷ್ಟೇ ಹಾಲ್ ಆಗಿರ್ಬೋದು ಮತ್ತು ಬಾತ್ರೂಮ್ ಆಗಿರ್ಬೋದು, ಎಲ್ಲದೂ ಕೂಡ ಅಷ್ಟೇ ಅಲ್ಟಿಮೇಟಾಗಿ ಕಟ್ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ನೋಡ್ತಾ ಇದ್ದೀರಾ. ಸೊ ಅದು ಅಷ್ಟೇ ಎಲ್ಲ ಬ್ರ್ಯಾಂಡೇ ಯೂಸ್ ಮಾಡಿದ್ದಾರೆ. ಪೆರಿವೇರ್ ಎಲ್ಲ ಸರ್? ಪೆರಿವೇರ್ ಅಗ್ರಿಮೆಂಟ್ ಹಾಕಿರ್ತಾರೆ ನೋಡಿ. ವಾಶ್ ಬೇಷನ್ ತೋರಿಸಿ, ಟ್ಯಾಪ್ ತೋರಿಸಿ, ಎಲ್ಲ ಪೆರಿವೇರ್ ಯೂಸ್ ಮಾಡಿದ್ದಾರೆ. ಪ್ಯಾಕ್ ಕೊಡ್ತೀವಿ ಅಂತ ಮುಂಚೆನೇ ನಿಮಗೆ ತಿಳಿಸ್ಕೊಟ್ಬಿಡ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಏನಾದರೂ ಬೇರೆ ಬೇಕಿತ್ತು ಅಂದ್ರೆ ಅವ್ರಿಗೆ ಹೇಳೋದ್ರ ಮುಖಾಂತರ ಅದೇನಿದೆಯೋ ಅಡ್ಜಸ್ಟಬಲ್ ಅಮೌಂಟು ನಿಮ್ಗೆ ಹೇಳ್ತಾರೆ, ಹಿಂಗೆ ಮಾಡ್ಬೋದು. ಸೊ ಅವ್ರು ಏನು ಹೇಳಿದ್ರು ಅದ್ರ ಪ್ರಕಾರನೇ ನಡೆಸ್ಕೋತಾರೆ. ಸೊ ನೋಡೋದ್ರಲ್ಲ, ಗಾಳಿ ಬೆಳಕು ಮತ್ತು ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಮಸ್ಕಿಟೋ ಮೆಶ್ ಆಗಿರ್ಬೋದು, ಇದೆಲ್ಲದೂ ಕೂಡ ಇವ್ರ ಕಡೆಯಿಂದ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಹಾಕ್ಕೊಡ್ತಾರೆ. ಮತ್ತು ಡೋರ್ ಅಷ್ಟು ಇವೆಲ್ಲ ರೆಡಿ ಮಾಡಲ್ಲ ಸರ್? ಹೌದು ಸರ್, ಲ್ಯಾಮಿನೇಟೆಡ್ ಡೋರ್ಸ್. ಮತ್ತು ಇಲ್ಲೂ ಕೂಡ ಸೊ ಅದು ಮಾಸ್ಟರ್ ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ಕಾಮನ್ ಟಾಯ್ಲೆಟ್ ರೂಮ್ ವೆಸ್ಟರ್ನು. ಮತ್ತು ಇಲ್ಲೊಂದು ಕಿಚನ್ ಇದೆ ನೋಡ್ತಾ ಇರ್ಬೋದು.
ಕಿಚನ್ನು ಅಷ್ಟೇ ವಿಶಾಲವಾಗಿ ಅವ್ರು ನಿಂತ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಮತ್ತು ಎಲ್ಲ ಅಷ್ಟೇ ಕಿಚನಲ್ಲಿ ಈ ಬೀಡಿಂಗ್ ನೋಡಿ, ಈ ಬೀಡಿಂಗು ಕೂಡ ಹಾಕ್ಕೊಟ್ಟಿದ್ದಾರೆ. ಏನಾದರೂ ಹಾಲು ಸಾಂಬಾರು ಏನೋ ಒಂದು ಚಲ್ತು ಅಂತಂದರೆ ಕೆಳಗಡೆ ಬೀಳೋದಿಲ್ಲ, ಆರಾಮ್ಸಿ ಇಲ್ಲೋಗಿ ಸಿಂಕಲ್ಲೋಗಿ ಬೀಳುತ್ತೆ. ಆ ಥರನೇ ಇವ್ರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಪ್ಯಾರಿವೇರೆ ಇಲ್ಲಿ ಫಿಟ್ಟಿಂಗ್ಸ್ ಹಾಕ್ಕೊಟ್ಟಿರ್ತಕ್ಕಂಥದ್ದು. ಮತ್ತು ಯುಟಿಲಿಟಿ ಏರಿಯಾ ನೋಡ್ಕೊಳ್ಳಿ, ಕಿಚನ್ ಪಕ್ಕನೇ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷನ್ನು ಅಥವಾ ಬಟ್ಟೆ ಹಾಕೋದಕ್ಕೆ ಯೂಸ್ ಮಾಡ್ತೀರಾ, ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ ಇದರಲ್ಲೂ ಕೂಡ ಎಷ್ಟು ವಿಶಾಲವಾಗಿ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿ ಅಂದರೆ ಒಂಥರ ಕಂಜೆಸ್ಟೆಡ್ ಇರುತ್ತೆ. ಯೂಶಲಾಗಿ ನಾನು ವಿಡಿಯೋ ತುಂಬ ಮಾಡಿದ್ದೀನಿ, ಅಲ್ಲೂ ಕೂಡ ನೋಡ್ಬೋದು. ಇಲ್ಲೂ ಅಷ್ಟೇ ಗಾಳಿ ಬೆಳಕು ಸೇಫ್ಟಿಗೆ ಏನು ಕೊರತೆ ಇಲ್ಲ, ಆ ಥರ ಇದು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಹಾಲ್ ಆಯಿತು, ಇದ್ರ ಪಕ್ಕನೇ ಬಾಲ್ಕನಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ಅಷ್ಟೇ ಗ್ಲಾಸು ವಿತ್ ಮಸ್ಕಿಟೋ ಮೆಶ್ ಕೊಟ್ಟಿರ್ತಕ್ಕಂಥದ್ದು. ಸೊ ಗ್ರಿಲ್ ಜೊತೆ ಇಲ್ಲೂ ಕೂಡ ಈ ಥರ ಓಪನ್ ಮಾಡ್ಬೋದು ಸರ್. ಹೌದು ಸರ್, ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಇನ್ ಕೇಸು ಯಾವತ್ತು ಬಿಲ್ಡಿಂಗ್ ಕಟ್ಟುವಾಗ ಮನೆ ಕಟ್ಟುವಾಗ ಎಲ್ಲ ರೀತಿ ಆಲೋಚನೆ ಮಾಡಿ ಮನೆ ಕಟ್ಟಬೇಕು. ಎಸ್ 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 ಸಣ್ಣ ಪುಟ್ಟ ಎಮರ್ಜೆನ್ಸಿ ಆಯಿತು, ಏನಾದರೂ ಒಂದು ಸ್ಟೆಪ್ಸ್ಗಳು ಹೋಗೋಕ್ಕಾಗಲ್ಲ ಅಂದ್ರಾಗ ಇದನ್ನು ಯೂಸ್ ಮಾಡ್ಕೊಬೋದು. ಇದು ತಪ್ಪಾದ ರೀತಿಯಲ್ಲಿ ಕೆಲವರು ಕಮೆಂಟ್ಸ್ ಹಾಕ್ಬೋದು, ಹಂಗಲ್ಲ, ಇದು ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಯಾವತ್ತು. ಎಸ್, ಯಾಕೆ ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಒಂದು ಗ್ರೂಪ್ ಇದೆ ಜನ. ಇದು ಬರೀ ಒಂದು ಮನೆ ಅಷ್ಟೇ. ಇದೇ ಥರನೇ 2 BHK ಹೌಸಸ್ ಎಂಟೈರ್ ಬಿಲ್ಡಿಂಗ್ ಮಾಡಿರ್ತಕ್ಕಂಥ ಸೇಮ್ ಕಾನ್ಸೆಪ್ಟ್, ಸೇಮ್ ಡಿಸೈನ್ಸ್ ಎಲ್ಲ ಸರ್. ಎಕ್ಸಾಕ್ಟ್ಲಿ. ಅಲ್ಲೊಂದು ಸ್ವಲ್ಪ ಸುತ್ತ ನೋಡಿ, ಗಾಳಿ ಬೆಳಕಿಗಂತೂ ಯಾವುದೇ ಕಾರಣಕ್ಕೂ ಕೊರತೆನೇ ಇಲ್ಲ, ಆ ಥರ ಮಾಡಿಕೊಟ್ಟಿರ್ತಕ್ಕಂಥ. ಒಂದೇ ಒಂದು ಲೈಟ್ ಸರ್ ಇವಾಗ ಹಾಕಿರೋದು, ಈ ಲೈಟ್ ಆಫ್ ಮಾಡಿದ್ರೆ ಸಾಕು, ಫುಲ್ ಬೆಳಕಿರುತ್ತೆ ನಿಮಗೆ. ನೋಡಿ ಇದೊಂದೇ ಲೈಟ್ ಇಲ್ಲ ಆನ್ ಮಾಡಿರೋದು. ಇದಕ್ಕೂ ಸರೌಂಡಿಂಗ್ ಫುಲ್ ಎಲ್ಲ ಕಡೆ ಈ ಲೈಟ್ ಆಫ್ ಮಾಡಿಬಿಟ್ಟೆ, ಇದೇ ಬೆಳಕು ಬೆಳಗ್ಗೆ ಹೊತ್ತು ನಿಮಗೆ. 2 BHK ಹೌಸ್ 2 ಇದೆ ಅಂತ ಹೇಳಿದ್ನಲ್ಲ, ಇಲ್ಲೊಂದಾಯ್ತು, ಇಲ್ಲೂ ಕೂಡ ಹೋಗೋಣ ಖಂಡಿತ. ಸೇಮ್ ಕಾನ್ಸೆಪ್ಟ್. ಅಲ್ಲಿ ಲೆಫ್ಟ್ಗೆ ಹೋದ್ರೆ ಇಲ್ಲಿ ರೈಟಿಗೆ ಬರ್ತೀವಲ್ಲ ಸರ್, ಅಷ್ಟೇ. ಹೌದು ಸರ್. ಅದೇ ಥರನೇ ವಿಶಾಲವಾಗಿ ಹಾಲ್ ಕೊಟ್ಟಿದ್ದಾರೆ. ಮತ್ತು ಮಸ್ಕಿಟೋ ಮೆಶ್ಶು, ಮತ್ತು UPVC ವಿಂಡೋ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಮತ್ತು ಒಂದು ಕಾಮನ್ ಟಾಯ್ಲೆಟ್ ರೂಮು ಕೊಟ್ಟಿದ್ದಾರೆ. ಅದಾದ ನಂತರ ಮಾಸ್ಟರ್ ಬೆಡ್ರೂಮ್ ಅಲ್ಲ ಸರ್, ಮಾಸ್ಟರ್ ಬೆಡ್ರೂಮ್, ಕಾಮನ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್, ಇದು ಟಾಯ್ಲೆಟ್ ಅಟ್ಯಾಚ್, ಒಂದು ಕಾಮನ್ ಟಾಯ್ಲೆಟ್. ಇದು ಬೆಡ್ರೂಮು, ಅದ್ರಲ್ಲಿ ಬಂದ್ಬಿಟ್ಟು ಟಾಯ್ಲೆಟ್ ಇಲ್ಲಿ ಕಾಮನ್ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದೀವಿ. ಇದು ಕೂಡ ಅಷ್ಟೇ ಎಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ನೋಡಿ. ಸರ್ ಇದೆಲ್ಲ ಯಾವ ಥರ ಸರ್ ಟೈಲ್ಸು? ಇದೆಲ್ಲ ನಮ್ಮ ಪ್ಯಾಕೇಜಲ್ಲಿ ಬರೋದೇ ಸರ್. ಪ್ಯಾಕೇಜಲ್ಲೇ ಹೋಲ್ಸೇಲ್ ರೇಟ್ 42 ರೂಪಾಯಿ ಅಷ್ಟೇ ಈ ಟೈಲ್ಸು. ಇವಾಗ ಬೇರೆ ಬಿಲ್ಡರ್ ಹತ್ರ ಹೋದ್ರೆ ನೀವು ಇದನ್ನ 100 ರೂಪಾಯಿದು ಹಾಕ್ತೀನಿ, 150 ರೂಪಾಯಿದು ಹಾಕ್ತೀನಿ ಅಂತಾರೆ. ಎಲ್ಲೂ ಮಾರ್ಕೆಟಲ್ಲಿ 100-150 ರೂಪಾಯಿ ಟೈಲ್ಸ್ ಎಲ್ಲ. 2x4 ಎಲ್ಲ ತೊಗೊಂಡ್ರೆ ಮ್ಯಾಕ್ಸಿಮಮ್ 50 ರೂಪಾಯಿ ಅಷ್ಟೇ ನಿಮಗೆ. ಅಷ್ಟೇ ಪ್ರಪಂಚ ಇದೆ ಟೈಲ್ಸ್ಗಳಲ್ಲಿ, ಎಲ್ಲ ಮೇಡ್ ಇನ್ ಇಂಡಿಯಾ. ನಮ್ಮ ಗುಜರಾತ್ ಟೈಲ್ಸ್ ಆಕ್ಚುಲಿ. ನನ್ನನ್ನು ಅದೆಷ್ಟು ಜನ ಬೈಕತ್ತಾರೋ, ಎಲ್ಲ ಪ್ರೈಸ್ ಲೀಕ್ ಮಾಡು ನಿಮ್ಮ ವಿಡಿಯೋ ಮುಖಾಂತರ. ಇರೋ ನಿಜ ತಾನೆ ಸರ್, ಇರೋ ನಿಜ. ಅದ್ರಲ್ಲಿ ಏನು ಸುಳ್ಳೆಲ್ಲಕ್ಕೇನಿದೆ ಸರ್. ಈ ಟೈಲ್ಸ್ ಬಾಲ್ಕನಿ ಹೆಂಗಿದೆ ಸರ್ ನೋಡಿ, ಎಷ್ಟು ವಿಶಾಲವಾಗಿದೆ ನೋಡಿ. ಆರಾಮಾಗಿ ಕುತ್ಕೊಬೋದು, ಚೇರ್ ಹಾಕೊಂಡ್ಬಿಟ್ಟು. ಬಾಲ್ಕನಿ ಕಟ್ಟೋದು ಸುಮ್ಮನೆ ಒಂದು 2 ಅಡಿ 4 ಅಡಿ ಹೆಂಗೆ ಕಟ್ಬಾರ್ದು, 5 ಅಡಿ ಹೆಂಗೆ ಕೊಟ್ಟಿದ್ದೀವಿ ನೋಡಿ ಜಾಗ. ರಾಫ್ಟರ್ಸ್ ನೋಡಿ ಮೇಲ್ಗಡೆ ನೋಡ್ತಾ ಇರ್ಬೋದು, ವಿತ್ ಸ್ಪಾಟ್ಲೈಟ್ ಸಮೇತ ಕೊಟ್ಟಿದ್ದಾರೆ ಸರ್. ಇವಾಗ ನಾರ್ಮಲ್ ಆಗಿ ಹೇಳ್ತಾರಲ್ಲ ಕ್ವಾಲಿಟಿ ಯಾವ್ದಂತ ಹೇಳ್ಬಿಟ್ಟು, ನಮ್ಮ ಕ್ವಾಲಿಟಿ ಇದೆ. ಹೈಫೈ ಸ್ವಿಚಸ್ ಇಲ್ಲ, ಪ್ಲೇಟ್ ಮಾತ್ರ ಹೈಫೈ, ಸ್ವಿಚ್ ರೋಮಾ ಸೂಪರ್, ಎಲ್ಲ ಬ್ರ್ಯಾಂಡೇನೆ, ಬ್ರ್ಯಾಂಡು. ಇವಾಗ ಇದು DV ಬಾಕ್ಸು, ಇದು ನಾವು ಕೊಡೋದು ಇದು ಕಡಿಮೆ ರೇಟ್ ಕೊಡ್ಬೋದು. ಇದು ಯಾವ್ದು ಕೊಟ್ಟಿದ್ದೀವಿ, ಹೇಳ್ತಾರಲ್ಲ ಕೆಲವ್ರು ಹೇಳ್ತಾರೆ ರೇಟ್ ಕಡಿಮೆ ಕೊಡ್ತಿದ್ದಾರೆ, ಯಾವ್ದು ಹಾಕ್ತಾರೋ ಏನಂತ ಆಗ್ಬಿಟ್ಟು ಅಂತವ್ರು ನಾನು ಹೇಳೋದು ಅಷ್ಟೇ. ನೋ ಕಮೆಂಟ್ಸ್ ನಮ್ಮ ಕಡೆಯಿಂದ. ಯಾಕಂದ್ರೆ ಪ್ಲಾಸ್ಟಿಕ್ ಸಿಗುತ್ತೆ, ಡಮ್ಮಿ ಪ್ಲಾಸ್ಟಿಕ್ ಕಡಿಮೆ ರೇಟಿಗೆ ಸಿಗುತ್ತೆ ಸರ್, ಹಲವಾರು ಸಿಗುತ್ತೆ. ಬಟ್ ಒಂದು ಜವಾಬ್ದಾರಿ ಅಂತ ಇದಲ್ಲ, ಕ್ವಾಲಿಟಿ ಅದನ್ನು ಕೊಡ್ಬೇಕಷ್ಟೇ. ನೆಕ್ಸ್ಟ್ ಇನ್ನೊಂದು ಕಡೆ ಆರ್ಡರ್ ತಗೋಬೇಕಾದ್ರೆ ಇನ್ನೊಂದು ಕಸ್ಟಮರ್ ಇಲ್ಲಿ ಬಂದು ನೋಡಿದಾಗ, ಹೌದಪ್ಪ ಕಡಿಮೆ ಬಡ್ಜೆಟಲ್ಲೂ ಮಾಡಿದ್ರು ಕೂಡ ಕ್ವಾಲಿಟಿ ಕೊಡ್ತಾರೆ, ನಾವು ಇವ್ರಿಗೆ ಕಟ್ಟೋದಕ್ಕೆ ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರ್ಬೇಕು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು. ಸೊ ನಾವೀಗ ಫಸ್ಟ್ ಫ್ಲೋರ್ ತೋರಿಸಿದ್ವಿ ನಿಮಗೆ, ಅದೇ ಥರನೇ ಪೂರ್ತಿ ಬಿಲ್ಡಿಂಗಲ್ಲಿ ಕಟ್ಟಿರ್ತಕ್ಕಂಥದ್ದು. ಬಟ್ ಸೆಕೆಂಡ್ ಫ್ಲೋರಲ್ಲಿ ಮಾತ್ರ ಓನರ್ ಇರೋದಕ್ಕೆ 4 BHK ಹೌಸ್ನ ಕಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಿದೆ. ಸೊ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, 4 BHK ವಿತ್ 4 ಫೀಟ್ ಡೋರ್ ಸರ್. 4 ಫೀಟ್ ಪ್ಲಸ್ 7 ಫೀಟ್ 7 ಫೀಟ್ ಹೈಟ್ ಅಲ್ಲ ಸರ್. ಟೀಕುಡ್ 6 ಇಂಚ್ ಥಿಕ್ನೆಸ್ ವಾಸ್ಕಲ್ಲು. ನಾರ್ಮಲ್ ಆಗಿ ಏನಂದ್ರೆ ಕಾಂಟ್ರಾಕ್ಟರ್ ದುಡ್ಡು ಎಷ್ಟು ಉಳಿತಾಯ ಆಗುತ್ತೆ ಅಂತ ನೋಡ್ತಾರೆ. ಆ ದುಡ್ಡು ಉಳಿತಾಯ ಇದ್ರೆ ಅವ್ರಿಗೆ ಆಗುತ್ತೆ ಅಂತ ಬಿಟ್ಟು ಯೋಚನೆ ಮಾಡ್ತಾರೆ. ನಾವು ಕ್ಲೈಂಟ್ ಏನು ಕೇಳ್ತಾರೋ ಅದಕ್ಕಾದ್ರೆ ಜಾಸ್ತಿನೇ ಹಾಕಿದ್ದೀವಿ, 6 ಇಂಚ್ ಹಾಕಿದ್ದೀವಿ. ಸಾಮಾನ್ಯವಾಗಿ ಯಾರು ಈ ಥರ ಕೊಡಲ್ಲ ಮರಗಳು ಆ್ಯಕ್ಚುಲಿ. ಕ್ವಾಲಿಟಿ ಅದು ಈ ರೇಟಿಗೆ, ಎಸ್ ಈ ರೇಟ್ಗಂತೂ ಚಾನ್ಸೇ ಇಲ್ಲ. ಸೊ ಇದು ಕೂಡ ಹಾಲ್ ತೋರಿಸ್ಬಿಡಿ ಫುಲ್. ಅದನ್ನೇ ವಿಶಾಲವಾಗಿರೋ ಹಾಲ್ ಅಂತಿದ್ವಿ, ಇದು ಓನರ್ ಇರೋದಕ್ಕೆ ಮಾಡಿಸ್ಕೊಂಡಿರ್ತಕ್ಕಂಥ ಹಾಲ್. ಇದು ಎಷ್ಟು ವಿಶಾಲವಾಗಿದೆ ನೋಡಿ ಹಾಲು. ರಾಮ್ಸೆ 4 BHK ಹೌಸ್ ಇದು. ಇಲ್ಲೊಂದು 2 ಬೆಡ್ರೂಮ್ ಇದೆ, ಆ ಕಡೆ 2 ಬೆಡ್ರೂಮ್ ಇದೆ, ಕಿಚನು, ಯುಟಿಲಿಟಿ, ಬಾಲ್ಕನಿ, ಕಾಮನ್ ಟಾಯ್ಲೆಟ್ ಸರ್. ಸೊ ನೋಡಿ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ಮತ್ತು ಆ TV ಯೂನಿಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಇದು ಕಿಚನ್ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಆ ಬಡ್ಜೆಟಲ್ಲಿ. ನೋಡಿ ಕಿಚನ್ ಪಕ್ಕನೇ ಒಂದು ಯುಟಿಲಿಟಿ ಇದೆ, ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು.
ಸೊ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲನೂ ಇಟ್ಕೋಬೋದು ಕಂಫರ್ಟಾಗಿ. ಸೊ ಇದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಬಾಲ್ಕನಿ ಇದೆ. ಒಂದು ಹಾಲ್ ಪಕ್ಕನೇ ಒಂದು ಬಾಲ್ಕನಿ ಇದೆ, ಅಲ್ಲೂ ಕೂಡ ಅಷ್ಟೇ ಗಾಳಿ ಬೆಳಕು ಗ್ರಿಲ್ಲು ಎಲ್ಲದಕ್ಕೂ ವಿಶಾಲವಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಇದು ಕಿಚನ್ ರಲ್ ಸರ್. ಕ್ಲೈಂಟ್ ಕೇಳಿದ್ರು, ಇಲ್ಲಿರೋ ಟೈಲ್ಸ್ ಬಂದ್ಬಿಟ್ಟು ನಮಗೆ ಸ್ಮೂತ್ ಗ್ಲೋಸಿ ಟೈಲ್ಸು, ಇಲ್ಲಿ ಬಂದ್ರೆ ಸ್ಲಿಪ್ಪರಿ ಆಗಿರುತ್ತೆ, ನನಗೆ ಬೇಡ, ಇದು ನನಗೆ ಮ್ಯಾಟ್ ಫಿನಿಶ್ ಕೊಡಿ ಅಂತ ಹೇಳಿದ್ರು. ಸೊ ಕ್ಲೈಂಟ್ ಕೇಳಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ ಟೈಲ್ಸ್ ಪ್ರೊವೈಡ್. ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಿಜವಾಗ್ಲೂ ಇದೊಂದು ಯಾಕಂದ್ರೆ ಕಿಚನ್ ಸಾಮಾನ್ಯ ನೀರು ಬೀಳೋ ಜಾಗ, ಹೌದು, ಸ್ಕಿಡ್ ಆಗೋದು ಸೇಫ್ಟಿ ರೀಸನ್ ಅಂತ ಬಿಟ್ಟು ಈ ತರ ಒಂದು ಹಾಕೊಂಡ್ಬಿಟ್ರೆ, ಸೊ ಕ್ಲೈಂಟ್ ಕೇಳಿದ್ರು, ಕ್ಲೈಂಟ್ ಕೇಳಿ ತರ ಮಾಡ್ಕೊಟ್ಟಿದ್ದೀವಿ. ಸೂಪರ್ 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 ಸೂಪರ್. ನೋಡಿ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ 2 2 BHK, ಅಲ್ಲೂ 2 2 BHK. ಬನ್ನಿ ರೂಮ್ ಒಳಗಡೆ ಹೋಗೋಣ. ಇದು ಯಾವ ಥರ ಇದೆ, ಸೇಮ್ ನೀವು ಕಾನ್ಸೆಪ್ಟ್ ಏನು 2 BHK ಹೌಸಸ್ ನೋಡಿದ್ವೋ ಅದೇ ಥರನೇ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಾಗ ಜಾಸ್ತಿ ಇದೆ, ಪ್ಲಸ್ ಒಂದು 2 ರೂಮ್ ಎಕ್ಸ್ಟ್ರಾ ಇದೆ. ಹೌದು. ಸೊ ಎಲ್ಲ ಅದೇ ಥರನೇ ಕಟ್ಟಿರ್ತಕ್ಕಂಥದ್ದು. ಸೇಮ್ ಅದೇ ಥರನೇ ಬ್ರ್ಯಾಂಡ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ, ಅದನ್ನೇ ರೆಡಿಮೇಡ್ ಡೋರ್ ಯೂಸ್ ಮಾಡಿದ್ದಾರೆ. ಮತ್ತು ಫಾಲ್ ಸೀಲಿಂಗು ಅಷ್ಟೇ ತುಂಬ ಡೀಸೆಂಟಾಗಿ ಬ್ಯೂಟಿಫುಲ್ಲಾಗಿ ಕಟ್ಸ್ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ 2 ರೂಮು. ಸರ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಎಷ್ಟು? 2 ಇದೆ ಸರ್. 2 ಅಟ್ಯಾಚ್ಡ್ ಬಾತ್ರೂಮ್. 2 ಅಟ್ಯಾಚ್ ಬಾತ್ರೂಮ್. ಸೊ ಅಟ್ಯಾಚ್ಡ್ ಬಾತ್ರೂಮು 2 ಬೆಡ್ರೂಮ್ ಇರ್ತಕ್ಕಂಥದ್ದು, ಇನ್ನೆರಡು ನಾರ್ಮಲ್ ಕಾಮನ್ ರೂಮು. ಸರ್ ಇದೇನು ಸರ್ ಎಕ್ಸ್ಟ್ರಾ ಈ ಸ್ಪೇಸ್? ಇದು ಒಂದು ಎಕ್ಸ್ಟ್ರಾ ಸ್ಪೇಸ್ ಇತ್ತು ಸರ್. ಕ್ಲೈಂಟ್ ಇದು ಹಿಂಗೆ ಇರಲಿ, ನನಗೆ ವಿಶಾಲವಾಗಿ ಇರಲಿ ಅಂತ ಹೇಳ್ಬಿಟ್ಟು ಕ್ಲೈಂಟ್ ಕೇಳಿದ್ರು. ಸೊ ಕ್ಲೈಂಟ್ ಕೇಳಿ ಥರನೇ ಇದನ್ನು ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊತೀವಿ ಫ್ಯೂಚರ್ ಅಂತ ಹೇಳಿದ್ರು. ಸೊ ಅದಕ್ಕಂತ ಆ ಥರ ಪ್ರೊವೈಡ್ ಮಾಡಿದ್ವಿ. ಸೂಪರ್. ಸೊ ಇದು ಕೂಡ ಅಷ್ಟೇ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ರೂಮ್ ಇದು. ಇದಕ್ಕೂ ಕೂಡ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ವಿಶಾಲವಾಗಿ ಕುತ್ಕೋಬೋದು, ನಿಂತ್ಕೋಬೋದು. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ಯಾರು ಬಂದರೂ ಹೊರಗಡೆ ಪ್ರತಿಯೊಂದು ಕೂಡ ವ್ಯೂ ಕಾಣಿಸುತ್ತೆ ಇಲ್ಲಿ. ಅದೇ ಥರನೇ ಕಟ್ಕೊಟ್ಟಿರ್ತಕ್ಕಂಥದ್ದು. ಕೇವಲ 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕಟ್ಟಿರ್ತಕ್ಕಂಥದ್ದು. ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮನೇನ ಮೇಲ್ಗಡೆ ರಾಫ್ಟರ್ಸ್ ನೋಡ್ತಾ ಇರ್ಬೋದು, ಸ್ಪಾಟ್ಲೈಟ್ಸ್ ನೋಡಿ. ಬನ್ನಿ, ಏನು ಈ ಕಡೆ ಏನು ಈ ಮನೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಏನು ನೋಡ್ತೀವೋ 2 ಬೆಡ್ರೂಮು, ಈ 2 ಬೆಡ್ರೂಮು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಆ ಕಡೆ ಲೆಫ್ಟ್ ಸೈಡ್ ಏನಿದೆಯೋ ಆ 2 ಬೆಡ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ, ನಾರ್ಮಲ್ ಕಾಮನ್ ಬೆಡ್ರೂಮ್ ಒಂದಿದೆಯಾ ಅದರಲ್ಲೂ ಕೂಡ. ಸೊ ಅಂದರೆ 3 ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್, ಒಂದಕ್ಕೆ ಮಾತ್ರ ಕಾಮನ್. ಹೌದು ಸರ್. ಮತ್ತು ಕಾಮನ್ ಟಾಯ್ಲೆಟ್ ರೂಮ್ ಇಲ್ಲೆಲ್ಲಿ ಕೊಟ್ಟಿದ್ದೀರಾ, ಈ ಕಡೆ ಕೊಟ್ಟಿದ್ದೀರಾ. ಸೊ ಅದಕ್ಕೂ ಸೇಮ್ ಬ್ರ್ಯಾಂಡ್ ಸರ್, ಪೆರಿವಿ ಸೇಮ್ ಎಲ್ಲ ಸೇಮ್. ಯಾವುದೇ ರೀತಿ ಲೋಕಲ್ ಯಾವುದು ಯೂಸೇ ಮಾಡಲ್ಲ ಸರ್, ಎಲ್ಲ ಬ್ರ್ಯಾಂಡೆಡ್. ನಾವು ಅದೇ ಹೇಳ್ತೀವಲ್ಲ, ಕೊಟೇಶನ್ ತಗೊಳ್ಳಿ, ನಮ್ಮ ಬಗ್ಗೆ ತಿಳ್ಕೊಳ್ಳಿ. ಬೇಕಾದ್ರೆ ಕೊಟೇಶನ್ ತಗೊಳ್ಳಿ. ಆ ಕೊಟೇಶನ್ ಪ್ರತಿಯೊಂದು ಮಾಹಿತಿ ಇರುತ್ತೆ. ಪ್ಯಾಕೇಜಸ್ ಇದೆ ಅದೇ ಥರ, ಎಷ್ಟು ಪ್ಯಾಕೇಜ್ ಇದೆ ಅದ್ರ ಮಾಹಿತಿನೂ ತಗೊಳ್ಳಿ. ಯಾವ್ದು ಬೇಕೋ ಚೂಸ್ ಮಾಡಿ. ನಿಮಗೆ ಟಾಟಾ ಸ್ಟೀಲ್ ಬೇಕಾ, JSW ಸ್ಟೀಲ್ ಬೇಕಾ, ಅಲ್ಟ್ರಾಟೆಕ್ ಬೇಕಾ, ಏನು ಬೇಕು, ನಿಮ್ಮ ಮನೆ ನಿಮ್ಮ ಡ್ರೀಮ್ ಹೌಸ್, ನೀವೇಳಿ ಏನು ಬೇಕಂತ ಹೇಳ್ಬಿಟ್ಟು ಅದು ತಕ್ಕಂತ ಕೊಟೇಶನ್ ಕೊಡಿ. ಸರ್ ಈಗ ಸೆಕೆಂಡ್ ಫ್ಲೋರ್ ಇದೆ, ಓನರ್ ಹೌಸ್ ತೋರಿಸಿದ್ವಿ, ಫಸ್ಟ್ ಫ್ಲೋರ್ ತೋರಿಸಿದ್ವಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸೇಮ್ ಇದೆ. ಫಸ್ಟ್ ಫ್ಲೋರ್ ಹೇಗಿದೆಯೋ ಅದೇ ಥರನೇ. ಸೊ ಹಾಗಾಗಿ ಫುಲ್ ಮೇಲ್ಗಡೆ ಟೆರೆಸ್ ನೋಡೋಣ. ಓಕೆ. ಮತ್ತೆ ಮೇಲ್ಗಡೆ ಏನೇನು ಕೊಟ್ಟಿದ್ದೀವಿ ಸರ್? ಟೆರೆಸ್ ರಲ್ಲಿ ನಾವು ಕೊಟ್ಟಿರೋ ವಾಟರ್ ಟ್ಯಾಂಕ್ ನೋಡಿ, ನಾವು ಕೊಟ್ಟಿರೋ ಪ್ಲಂಬಿಂಗ್ ಬ್ರ್ಯಾಂಡ್ ನೋಡಿ, ನಾವು ಯೂಸ್ ಮಾಡ್ತಿರೋ ಮೆಟೀರಿಯಲ್ ಹೆಂಗಿದೆ ಅಂತ ನೋಡಿ. ಅಂದ್ರೆ ನನ್ನ ಕಣ್ಣಿಗೆ ನನಗೆ ಗೊತ್ತು ಯಾವ್ದು ತಪ್ಪು ಯಾವ್ದು ರೈಟ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಐ ಆಮ್ ಇನ್ ಟು ದಿಸ್ ಇಂಡಸ್ಟ್ರಿ, ನನ್ನ ಬ್ಲಡ್ ಎಲ್ಲ ಇದೆ ಕನ್ಸ್ಟ್ರಕ್ಷನ್. ನನಗೆ ಅದು ನೋಡಿದ ತಕ್ಷಣ ತಪ್ಪು ಕಂಡಿಡ್ತೀನಿ, ನಾನು ಅದನ್ನ ರೆಕ್ಟಿಫೈ ಮಾಡ್ತೀನಿ. ಕಾಮನ್ ಮ್ಯಾನ್ ಗೊತ್ತಾಗಲ್ಲ. ಕಾಮನ್ ಮ್ಯಾನ್ ನಾನು ಎಜುಕೇಟ್ ಮಾಡೋಕ್ಕೆ ಹೇಳೋದು. ಸುಮ್ಮನೆ ನೀವು ಮನೆ ಕಟ್ತೀರ, ಸುಮ್ಮನೆ ಹಾರ್ಡ್ವೇರ್ ಶಾಪ್ಗೆ ಹೋಗ್ಬಿಟ್ಟು ವಾಟರ್ ಟ್ಯಾಂಕ್ 2000 ಲೀಟರ್ ಬೇಕು, ಕಡಿಮೆ ರೇಟ್ ಇದೆ ಯಾವ್ದು ಅಂತ ಕೇಳಿ. ಹಲವಾರು ಬ್ರ್ಯಾಂಡ್ ಇದೆ. ಇವಾಗ ನಾನು 1650 ರೂಪಾಯಿ ಕಟ್ತಿದ್ದೀನಿ, ನಾನು ಕಡಿಮೆ ರೇಟಲ್ಲಿ ಹಾಕ್ತೀನಿ ಅಂದ್ರೆ ಜನ ಖುಷಿ ತಗೊಂತಾರೆ. ಅರ್ಥ ಆಯ್ತಾ ಸರ್? ಹಂಗಲ್ಲ. 1650 ರೂಪಾಯಿಗೆ ಮನೆ ಕಟ್ಟಿದ್ರು ನಿಯತ್ತಾಗಿರೋ ಬ್ರ್ಯಾಂಡ್ ಹಾಕಿ ಕೊಟ್ಟಿದ್ದೀನಿ. ಆಶೀರ್ವಾದ ಅದು ವೈಟ್ ಕಲರ್, ಅದರಲ್ಲೂ ನಾನು ಯೆಲ್ಲೋ ಕಲರು ಇಲ್ಲ ಮತ್ತೊಂದು ಕೊಡಲಿಲ್ಲ, ಬ್ಲ್ಯಾಕ್ ಕಲರ್ ಕೊಡಲಿಲ್ಲ, ವೈಟ್ ಕಲರ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀನಿ. ಬಿಕಾಸ್ ಕ್ವಾಲಿಟಿ ಸ್ಪಿಕ್ಸ್. ಜನ ನನ್ನ ಇಲ್ಲಿವರೆಗೂ ತೊಗೊಂಬಂದು ಇಟ್ಟಿದ್ದಾರೆ, ಮತ್ತು ಅವ್ರಿಗೆ ನಾನು ಮಾಡಿದಾಗ ಯಾರಿಗೆ ಮಾಡಲಿ, ನನ್ನ ಅದೊಂದು ಕಾನ್ಸೆಪ್ಟ್. ನಾನು ಅದನ್ನ ಯಾವತ್ತೂ ಮರೆಯಲ್ಲ. ಎಲ್ಲೋ ಇದ್ದೆ ನನ್ನ ಅಲ್ಲಿಂದ ಇಲ್ಲಿವರೆಗೂ ತೊಗೊಂಬಂದು ಇಟ್ಟಿದ್ದಾರೆ ಅಂದ್ರೆ ಆ ಜನ. ಇವಾಗ ಈ ಬಿಲ್ಡಿಂಗ್ ಓನರ್ ನಮ್ಮ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನಿಯತ್ತಾಗಿ ಆಗುತ್ತೋ ಮಾಡೋಣ ಅಷ್ಟೇ. ಅದಾದ್ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಡೂ ಯುವರ್ ಬೆಸ್ಟ್, ಲೀವ್ ದ ರೆಸ್ಟ್ ಟು ಗಾಡ್ ಅಂತಾರಲ್ಲ, ಅದೇ ತರ ಸಿಂಪಲ್. ಸರ್ ನೀವು ಬರೀ ಮನೆಗಳನ್ನಷ್ಟೇ ಕಟ್ಟಲ್ಲ, ಅಪಾರ್ಟ್ಮೆಂಟ್ಗಳನ್ನ ಕೂಡ ಕಟ್ಕೊಡ್ತೀರಾ ಅಲ್ವಾ? ಹೊರಗಡೆ ಅಪಾರ್ಟ್ಮೆಂಟ್ ಪ್ರೈಸ್ ಕೇಳಿದ್ರೆ ಅಷ್ಟೊಂದು ರೇಟ್ ಹೇಳ್ತಾರೆ, ಹೇಗೆ ಸಾಧ್ಯ? ಅದು ನಿಮ್ಮ ಕೈ ಹೇಗೆ ಕಡಿಮೆ ರೇಟಲ್ಲಿ ಸಾಧ್ಯ? ಸರ್ ಇದು ಒಂದು ದೊಡ್ಡ ಬಿಸ್ನೆಸ್ ಸರ್. ನೀವು ಅಪಾರ್ಟ್ಮೆಂಟ್ ಕಟ್ಟೋರ್ನ ನೋಡಿದ್ರೆ ಎಲ್ಲ ಬಿಗ್ ಶಾಟ್ಸ್ ಇರ್ತಾರೆ, ಎಲ್ಲ ಸಾವಿರಾರು ಕೋಟಿಗಳಿಗೆ ಓನರ್ ಆಗಿರ್ತಾರೆ. ಚಿಕ್ಕ ಬಿಲ್ಡರ್, ನಮ್ಮ ಥರ ಚಿಕ್ಕ ಬಿಲ್ಡರ್ಸು ಯಾರು ಅಪಾರ್ಟ್ಮೆಂಟ್ ಕಟ್ಟಲ್ಲ. ಅಂದರೆ ನಾನು ಮಾರಲ್ಲ, ಮನೆ ಕಟ್ಕೊಡ್ತೀನಿ. ಐ ಆಮ್ ಓನ್ಲಿ ಎ ಬಿಲ್ಡರ್, ಬಟ್ ನಾನು ಮನೆ ಮಾರಲ್ಲ ಯಾವತ್ತು. ಮಾರೋದು ನನ್ನ ಬೇರೆ ಡಿವಿಷನ್ ಇದೆ ಸೇಲ್ಸು. ಬಟ್ ಅದಂಗಂದ್ರೆ ಅದೆಲ್ಲ ಬಂದ್ಬಿಟ್ಟು 14,000 ರೂಪಾಯಿ 12,000 ರೂಪಾಯಿ ಮನೆ ಮಾರ್ತಾರಲ್ಲ. ಇವಾಗ ನಾನು ನಿಮಗೆ ಇದೊಂದು 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ದೀನಿ. 1000 ಸ್ಕ್ವೇರ್ ಫೀಟ್ ಇಷ್ಟು ದೊಡ್ಡ ಹಾಲು ಎಲ್ಲೂ ನಿಮ್ಗೆ ಸಿಗಲ್ಲ. ಅರ್ಥ ಆಯ್ತಾನ ನಿಮಗೆ? 2 BHK ನಾನು ಇವಾಗ ಎಲ್ಲಾದ್ರೂ ಒಂದು ಅಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿದ್ರೆ 1.25 ಕೋಟಿ ರೂಪಾಯಿ ಮೇಲೇನೆ ಸ್ಟಾರ್ಟಿಂಗ್ ಪ್ರೈಸ್. ಬ್ಯಾಂಗ್ಳೂರಲ್ಲಿ ಎಲ್ಲೇ ಹೋಗಿ ನೀವು 2 BHK
ಒಂದು ಒಳ್ಳೆ ಒಂದು ಬ್ರ್ಯಾಂಡ್ ಆಗಿರೋ ಒಂದು ಅಪಾರ್ಟ್ಮೆಂಟ್ಗೆ ಹೋದ್ರೆ 1.5 ಕೋಟಿ ಇಸ್ ಸ್ಟಾರ್ಟಿಂಗ್ ಪ್ರೈಸ್. ಪಾರ್ಕಿಂಗ್ ಸಪ್ರೇಟ್ 14 ಲಕ್ಷ ರೂಪಾಯಿ ಕೊಡಿ ಅಂತಾರೆ. 14 ಲಕ್ಷ ಬರೀ ಪಾರ್ಕಿಂಗ್ಗೆ. ಕಾರ್ 10 ಲಕ್ಷ ರೂಪಾಯಿ ಇರುತ್ತೆ, ಪಾರ್ಕಿಂಗ್ 14 ಲಕ್ಷ ಕೊಡಿ ಅಂತಾರೆ. ಸೊ ಆ ಥರ ಒಂದು ಪ್ರೈಸ್ ಇಲ್ಲಿ ನಡೀತಿದೆ. ಬಟ್ ಈ ಥರ ಒಂದು ಮನೆ ತೊಗೊಂಡು ಕಟ್ಟೋದೇ ದ ಬೆಸ್ಟ್ ಅಡ್ವೈಸ್ ನಾನು ಎಲ್ಲರಿಗೂ ಹೇಳೋದು. ಅಪಾರ್ಟ್ಮೆಂಟಲ್ಲಿ ಯಾರು ಹೋಗ್ತಾರೆ ಅಂದರೆ ಯಾರ ಕೈರಲ್ಲಿ ಆಗಲ್ವೋ, ಸರ್ ನಾನು ಟೆನ್ಷನ್ ಬೇಡ ಸರ್, ಕರೆಂಟ್ ತೊಗೊಳೋದು ಕಾಟ, BBMP ಅವ್ರದ್ದು ಕಾಟ, ಈ ಗೌರ್ಮೆಂಟ್ ಅವ್ರದ್ದು ಕಾಟ, BWSSB ಈ ಕಾಟ ಎಲ್ಲ ಬೇಡ ಅನ್ನೋರಿಗೆ ನಾನು ಡೈರೆಕ್ಟ್ ರೆಡಿ ಟು ಈಟ್ ಫುಡ್ ಅನ್ನೋ ಥರ ನೂಡಲ್ಸ್ ಥರ ಒಂದು 2 ನಿಮಿಷ ನೀರು ಹಾಕ್ಬಿಟ್ಟು ತಿನ್ಕೊಂಡು ಬಿಡೋಣ ಅಂತ ಬಿಟ್ಟು ಅವರು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಕಷ್ಟ ಬೇಡ, ರಿಸ್ಕ್ ತೊಗೊಳಕ್ಕಾಗಲ್ಲ ಅನ್ನೋರು. ರಿಸ್ಕ್ ಒಂದು ಸ್ವಲ್ಪ ತೊಗೊತೀನಿ, ಒಳ್ಳೆ ಬಿಲ್ಡರ್ ಬೇಕಂದ್ರೆ ಖಂಡಿತ ನಮ್ಮ ಕಂಪನಿಗೆ ಬನ್ನಿ. ವಿ ಆರ್ ದೇರ್ ಟು ಸಪೋರ್ಟ್ ಯು ಇನ್ ಆಲ್ ಮೀನ್. ಇಡೀ ಬೆಂಗಳೂರಲ್ಲಿ ಕೇವಲ 35 ಲಕ್ಷ ಕೊಟ್ಟರೆ ಸಾಕು ನಿಮಗೆ ಡೂಪ್ಲೆಕ್ಸ್ ಹೌಸ್ನ ಕಟ್ಕೊಡ್ತೀವಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು. ಅದು ಬಿಟ್ಟು ಸ್ಕ್ವೇರ್ ಫೀಟ್ ಏನು ರೇಟ್ ಚಾರ್ಜ್ ಮಾಡ್ತೀಯ ಅಂದರೆ ಕೇವಲ 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕಟ್ಕೊಡ್ತೀವಿ ಸರ್ ಅಂದರೆ ಒನ್ ಆ್ಯಂಡ್ ಓನ್ಲಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್. ಹಂಗೊಂದು ಕಂಪ್ಲೇಂಟು. ಸೊ ಮಾರ್ಕೆಟಲ್ಲಿ ಎಲ್ಲರೂ ರೇಟ್ ಜಾಸ್ತಿ ಮಾಡಿದ್ದಾರೆ, ಇವ್ರು ಯಾಕೆ ರೇಟ್ ಎಲ್ಲ ಕಮ್ಮಿ ಮಾಡಿಕೊಂಡು ಮಾರ್ಕೆಟ್ನೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಕೆಲವರು ಕೇಳಿದ್ರು. ಅಂಥವ್ರದ್ದೆಲ್ಲ ವಿಡಿಯೋ ಹಾಕಿ ಮಾಡ್ತೀರಾ ಅಂತ ನನಗೂ ಹೇಳಿದ್ರು. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಎಲ್ಲ ಚೀಪ್ ಕ್ವಾಲಿಟಿ ಹಾಕ್ತಾರೆ ಅದು ಇದು ಅಂತಲೂ ನಂಗೆ ಹೇಳಿದ್ರು. ಓಕೆ, ಅದಕ್ಕೇನು ಹೇಳ್ತೀರಾ? ನಗಿಬೇಕಷ್ಟೇ, ಬೇರೆ ಏನಿಲ್ಲ ಸರ್. ಚೀಪ್ ಕ್ವಾಲಿಟಿ ಅಂದರೆ ಇವಾಗ ಬೇರೆ ಅಕ್ಕಪಕ್ಕದಲ್ಲಿ ಈ ಬಿಲ್ಡಿಂಗ್ ಸರೌಂಡಿಂಗಲ್ಲಿ ಇರೋ ಕ್ವಾಲಿಟಿನೇ ನೋಡಿ. ಇವಾಗ ನಾನು ನಿಮ್ಗೆ ಏನಿಲ್ಲ ನೋಡಿ ಯಾವ್ದು ಆಗ್ತಿದೀವಿ ಅಂತ ಬಿಟ್ಟು ಆಶೀರ್ವಾದ್ ಪೈಪು ಯಾವ್ದು, ಇದಕ್ಕೆ ಇನ್ನೇನು ಬೇಕು, ಇದು ಕ್ಲಾಂಪ್ ಹೊಡೆದು ಯಾವ ಥರ ಡಿಸಿಪ್ಲಿನ್ ಆಗಿ ಹೆಂಗೆ ತಗೊಂಡ್ 1650 ಸ್ಕ್ವೇರ್ ಫೀಟ್ ವಾಟರ್ ಟ್ಯಾಂಕ್ ತೋರಿಸಿ ಯಾವ್ದಂತ ಬಿಟ್ಟು ಬ್ರ್ಯಾಂಡ್ ಆಶೀರ್ವಾದ್, ಅದರಲ್ಲೂ ವೈಟ್. ಇವಾಗ ಇದ್ರಲ್ಲಿ ನಾನು ಬೇರೆ ಬ್ರ್ಯಾಂಡ್ಸ್ ಇದೆ, ಸುಮಾರು ಇದೆ ಬ್ರ್ಯಾಂಡ್, 2 3 ರೂಪಾಯಿ 1 ಲೀಟರ್ ಕಡಿಮೆ. ಇವಾಗ ಕಡಿಮೆ ರೇಟಿಗೆ ಮಾಡ್ತಿದ್ದೀನಿ, ಯಾರಿಗೇನು ಗೊತ್ತು ನಾನು ಯಾವ್ದಾಗ್ತೀನಿ ನಡೀತದೆ ಅಂತ ಮಾಡಿದ್ರೆ ಇನ್ನೂ ದುಡ್ಡು ಮಾಡ್ಬೋದು. ಒಳ್ಳೇದು ಮಾಡಿ ಒಳ್ಳೇದು ನಡೆಯುತ್ತೆ, ಸಿಂಪಲ್. ಇವತ್ತವರೆಗೂ ದೇವ್ರ ದಯದಲ್ಲಿ 4 ವರ್ಷದಿಂದ ನನ್ನ ಗ್ರೋತ್ನ ಯಾರು ಸ್ಟಾಪೇ ಮಾಡೋಕ್ಕಾಗಲ್ಲ ದೇವ್ರ ದಯದಲ್ಲಿ. ಯಾಕಂದರೆ ಒನ್ ಆ್ಯಂಡ್ ಓನ್ಲಿ ರೀಸನ್ ಒಳ್ಳೇದೇ ಕೊಡಿ, ಕಡಿಮೆ ರೇಟಿಗೆ ಕೊಡಿ, ಆದಷ್ಟು ಬೆಸ್ಟ್ ಮಾಡಿ. ಇಟ್ ಫಾಲೋಸ್. ಬೇರೆ ಎಲ್ಲ ನಿಮ್ಗೆ ಬರೋ ವ್ಯಾಪಾರ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ನೀವೇನು ಕಷ್ಟಪಟ್ಟು ಇದು ಮಾಡಿ ಅದು ಮಾಡಿ ಅದೆಲ್ಲ ಯಾವುದು ಅವಶ್ಯಕತೆ ಇಲ್ಲ. ಈ ಕ್ಲೈಂಟೇ ತೊಗೊಳ್ಳಿ, 1650 ರೂಪಾಯಿಗೆ ಈ ಥರ ಒಂದು ಕಾಲಮ್ ಹಾಕ್ಬಿಟ್ಟು, ಕಾಲಮ್ ಅಲ್ಲಿ ಬನ್ನಿ ನೋಡೋಣ, ಇಲ್ಲಿ ಕಾಲಮ್ ನೋಡಿ ಹೆಂಗಿದೆ ಅಂತ ಬಿಟ್ಟು ಈ ಥರ ಒಂದು ಕಾಲಮ್ ಹಾಕ್ಬಿಟ್ಟು ಮೇಲೆ ಈ ಥರ ಒಂದು ಫಿನಿಶ್ ಕ್ವಾಲಿಟಿ ಯಾರು ಕೊಡ್ತಾರೆ ಈ ಏರಿಯಾದಲ್ಲಿ ನೀವು ತೋರಿಸಿ. ಅಕ್ಕಪಕ್ಕ ಇರೋ ಬಿಲ್ಡಿಂಗೇ ತೋರಿಸೋಣ ನಿಮಗೆ. ಕೆಲವ್ರು ಹೇಳ್ತಾರೆ ಕಡಿಮೆ ಅಂದರೆ ಇವು ಸ್ಟೀಲ್ ಕಡಿಮೆ ಆಗ್ಬೋದು, ಸಿಮೆಂಟ್ ಕಡಿಮೆ ಆಗ್ಬೋದು. ಅಯ್ಯೋ, ಒಂದೊಂದು ಚಿಕ್ಕ ಚಿಕ್ಕ ವಿಷಯಗಳು ಮ್ಯಾಟ್ರು. ಔಟ್ರ್ ಪೈಪ್ ಕೊಟ್ಟಿದ್ದೀವಿ, ಇದು ಯಾವುದೊಂದು ನೋಡಿ ಬಂದ್ಬಿಟ್ಟು ಸುಪ್ರೀಮು ನೋಡಿ, ಇಲ್ಲಿ ಇದುವರೆಗೂ ಸುಪ್ರೀಂ ಬ್ರ್ಯಾಂಡ್. ಇವಾಗ ನಾನು ಇದರಲ್ಲಿ ಯಾವ್ದು ಬೇಕೋ ಹಾಕ್ಬೇಕಾದ್ರೆ ಆಗ್ಬೋದು. ಇಲ್ಲಿ ಕ್ಯಾಪ್ ಹಾಕಿರೋದು, 8 ಕ್ಯಾಪ್ ಹಾಕಿರೋದು. ಅರ್ಥ ಚಿಕ್ಕ ವಿಷಯ ಇದರಲ್ಲಿ ಲೋಕಲ್ ಬರುತ್ತೆ. ಈ ಚಿಕ್ಕ ವಿಷಯ ಲೋಕಲ್ ಹಾಕಿದ್ರೆ ನನಗಿನ್ನ ಲಾಭ ಜಾಸ್ತಿ ಬರುತ್ತೆ. ವಿಷಯದಲ್ಲೂ ನೋ ಕಾಂಪ್ರಮೈಸ್, ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್. ಕಡಿಮೆ ರೇಟು, ಹೈ ಎಂಡ್ ಕ್ವಾಲಿಟಿ. ಜನ ನಮ್ಮನ್ನ ಜೀವನ ಪೂರ್ತಿ ನ್ಯಾಪ್ ಕಟ್ಕೊಂತಾರೆ ಆ ಥರ. 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಎಕ್ಸಾಕ್ಟ್. ಈ ಮನೆ ಕಟ್ಕೊಟ್ಟಿರೋದು. ಇವಾಗ ಈ ಮನೆ ಕಟ್ಟಿದವ್ರು ಬಂದ್ಬಿಟ್ಟು ಅವ್ರದ್ದೊಂದು ಅಮೌಂಟ್ ಏನೋ ಬಂದಿತ್ತು ಪಾಪ. ಅವ್ರು ಬಂದ್ಬಿಟ್ಟು ನನಗೆ ಈ ಥರ ಇದೇ ನನ್ನ ಫೈನಲ್ ಅಮೌಂಟ್ ಇರೋದು, ಇದಿಟ್ಟು ನಾನೊಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ಕೊಡಬೇಕು ಸದ್ಯಕ್ಕೆ, ನನಗೆ ಮಾರಬೇಕಾದ್ರೆ ಫ್ಯೂಚರಲ್ಲಿ ಮಾರೋ ಥರ ಇರಬೇಕಂತ ಬಿಟ್ಟು ಪ್ರಾಪರ್ಟಿ 40-60 ಸರ್. 40-60 ಇರೋದ್ರಿಂದ ಅವ್ರು ಹೇಳಿದ್ರು ನನಗೆ ನಾನು ಇರೋಕ್ಕೆ ಒಂದು ಫ್ಲೋರ್ ಬೇಕು, ನನಗೆ ಮಕ್ಕಳಿದ್ದಾರೆ, ಒಂದು ಫ್ಲೋರ್ ಫುಲ್ ಬೇಕು ನನಗೆ. ಅದು ಬಿಟ್ಟು ಬೇರೆ ಬಿಲ್ಡಿಂಗ್ ಫ್ಲ್ಯಾಟ್ಸ್ ಸೇಲ್ ಮಾಡಬೇಕಾದ್ರೆ ಸೇಲ್ ಮಾಡೋ ಥರ ಅನುಕೂಲವಾಗಿ ಮಾಡಿಕೊಡಿ ಅಂದರು. ಅದೇ ಥರ ಕಾನ್ಸೆಪ್ಟಲ್ಲಿ 2 BHK ಫಸ್ಟ್ ಫ್ಲೋರಲ್ಲಿ 2, 3rd ಫ್ಲೋರಲ್ಲಿ 2 BHK 2, 4th ಫ್ಲೋರಲ್ಲಿ 2, 2nd ಫ್ಲೋರಲ್ಲಿ ಓನರ್ ಫ್ಲ್ಯಾಟು 4 BHK ಮಾಡಿಕೊಟ್ಟಿದ್ದೀವಿ. ವಿಶಾಲವಾಗಿ ಮಾಡಿದ್ದೀವಿ. ನಾಳೆ ದಿನ ಕ್ಲೈಂಟ್ ಏನಾದರೂ ಮಾರಬೇಕಾದ್ರೆ ಅನುಕೂಲವಾಗಿ ಮಾರ್ಬೋದು. ಅದೇ ಥರ ಪ್ರತಿಯೊಬ್ಬರಿಗೂ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಮಾಡಿ ಟೋಟಲ್ ಇನ್ಹೌಸ್ ಆರ್ಕಿಟೆಕ್ಚರ್ ಆಗಿರಲಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗಿರಲಿ, ಇನ್ಹೌಸ್ ಟೀಮ್ ನಮ್ಮ ಹತ್ರ ಇರೋ ಮೇಸ್ನರಿ ಟೀಮ್ ಆಗಿರಲಿ, ಎಲ್ಲ ನಮ್ಮ ಟೀಮು. ಸೊ ದೇವ್ರ ದಯದಲ್ಲಿ ಅವ್ರನ್ನ ಇಟ್ಕೊಂಡು ಈ ಥರ ಒಂದು ಅಫೋರ್ಡಬಲ್ ಪ್ರೈಸಿಗೆ ಮನೆ ಕಟ್ತಿದ್ದೀವಿ. ಇದೇನು ನಾವು ಮೇಲ್ಗಡೆ ಬಂದಿದ್ದೀವೋ ಇಲ್ಲಿ ಒಂದು ಸಿಂಟೆಕ್ಸ್ ಇಡೋದಕ್ಕಾಗಿರ್ಬೋದು, ಮತ್ತು ಲ್ಯಾಡರ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಬಟ್ಟೆ ಹಾರೋಕ್ಕೂ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಒನ್ ಆ್ಯಂಡ್ ಓನ್ಲಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಮಾಡಿರ್ತಕ್ಕಂಥದ್ದು. ನೀವು ಏನಾದರೂ ಇದೇ ಥರನೇ ಈ ಬಡ್ಜೆಟಲ್ಲೇ ಮನೆ ಕಟ್ಟಬೇಕು ಅಂದರೆ ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕಟ್ಕೊಡ್ತು ಸರ್. 1650 ರೂಪಾಯಿ ಎಲ್ಲ ಫಾರ್ ಎ ಚೇಂಜ್. ಸ್ಟಾರ್ಟಿಂಗ್ ಪ್ರೈಸ್ 1550, ಅಲ್ಲಿಂದ ಸ್ಟಾರ್ಟ್ 1650 ಇವ್ರು ಕಟ್ಟಿದ್ದು. ಇವ್ರು ಬಂದ್ಬಿಟ್ಟು 1650 ಪ್ಯಾಕೇಜ್ ತೊಗೊಂಡ್ರು ಕ್ಲೈಂಟು. ಬಟ್ ಸ್ಟಾರ್ಟ್ಸ್ ಫ್ರಮ್ 1550. 1550 ರೂಪಾಯಿಂದನೇ ನಿಮ್ಮಲ್ಲಿ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸರ್? ಹೌದು. ಓಕೆ. ವೈಬ್ರೆಂಟ್ ಆಗಿ ಯಾವ ಪ್ರೈಸ್ಗೆ ಆ ಥರ ಒಂದು ಕ್ವಾಲಿಟಿ ಮನೆ ಕಟ್ಟಕ್ಕಾಗತ್ತೆ ಅಂತ ಕ್ವಶನ್ ಇರುತ್ತೆ ಹಲವಾರು ಜನರಿಗೆ. ಮನೆ ಕಟ್ಟಿದೀವಿ, ಒಂದಾದ್ಮೇಲೆ ಒಂದು ವಿಡಿಯೋ ಹಾಕ್ತಾನೆ ಇರ್ತೀವಿ ವಿತ್ MVP ಸಪೋರ್ಟ್. ತುಂಬಾ ಸಪೋರ್ಟ್ ಮಾಡಿಕೊಟ್ರು. 35 ಲಕ್ಷಕ್ಕೆ ಡೂಪ್ಲೆಕ್ಸ್ ಹೌಸ್ನ ಕಟ್ಟೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳಿದೆ. ಖಂಡಿತ ಸಾಧ್ಯ ಇಲ್ಲ. ಖಂಡಿತ ಇನ್ವಾಯ್ಸ್ ಸಮೇತ ಕೊಡ್ತೀನಿ. ಖಂಡಿತ. ಇನ್ನೇನು ಬೇಕು ಅಲ್ವಾ? ಹೇಳೋರು ಹೇಳ್ತಾ ಇರ್ತಾರೆ ಏನಂದ್ರೆ ಮನೆ ಕಟ್ಟಕ್ಕಾಗಲ್ಲ, ಸಾಧ್ಯ ಇಲ್ಲ.
ಈ ಎಂಟೈರ್ ಲೈನ್ರಲ್ಲಿ ನಾನು ಹೇಳ್ತೀನಿ ನಿಮಗೆ ಬರೆದು ಕೊಡ್ತೀನಿ. ನಮ್ಮ ಬಿಲ್ಡಿಂಗ್ ಎಲಿವೇಶನ್ ಬಂದಿದ್ದ ಥರ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಎಲಿವೇಶನ್ ತೋರಿಸ್ಬಿಡಿ ನೋಡೋಣ. ನಮ್ಮ ಬಿಲ್ಡಿಂಗ್ ಬಂದಿರೋ ಲುಕ್ ಥರ ಒಂದು ಬಿಲ್ಡಿಂಗ್ ತೋರಿಸ್ಬಿಡಿ ನೋಡೋಣ. ಬೆಟ್ ಕಟ್ತೀನಿ ನಾನು ನಿಮಗೆ. ಆ ಥರ ಒಂದು ಕ್ವಾಲಿಟಿ ಮತ್ತು ಇದು ಕೊಡ್ತೀವಿ, ಪ್ರೈಸ್ ಕೊಡ್ತೀವಿ, ಮತ್ತು ಸರ್ವಿಸ್ ಅದೇ ಥರ ನಮ್ಮ ಕಂಪನಿ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಕೇವಲ 1650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಈ ಬಿಲ್ಡಿಂಗ್ನ ಕಟ್ಕೊಟ್ಟಿರ್ತಕ್ಕಂಥದ್ದು. 1550 ರೂಪಾಯಿ ಪರ್ ಸ್ಕ್ವೇರ್. ನಿಮ್ಗೆ ಏನಾರು ಬೇಕಿತ್ತಂದ್ರೆ ಇವರ ಆಫೀಸ್ನ ವಿಸಿಟ್ ಮಾಡಿ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಮಾರುತ್ತಲ್ಲಿ ಸರ್, ಮಾರುತ್ತಲ್ಲಿ. ಅಲ್ಲಿ ಬಂದ್ರೆ ಪರಿಪೂರ್ಣವಾಗಿ ಯಾವ ಮೆಟೀರಿಯಲ್ ಏನು ಪ್ರತಿಯೊಂದು ಡೀಟೇಲ್ಸ್ ಮುಂಚೆ ವಾಟ್ಸಪ್ಪಲ್ಲಿ ನನ್ನ ನಂಬರ್ 2 ನಂಬರ್ ಇದೆ, 2 ನಂಬರ್ ಕೊಡ್ತೀನಿ. ವಾಟ್ಸಪ್ಪಲ್ಲಿ 2 ನಂಬರ್ ಹಾಕ್ಬಿಡಿ ನೀವು ದಯವಿಟ್ಟು. ಆ ನಂಬರಿಗೆ ಜಸ್ಟ್ ಒಂದು ಎಂಕ್ವೈರಿ, ನಿಮ್ಮ ಹೆಸರು, ನಿಮ್ಮ ಸೈಟ್ ಲೊಕೇಶನ್ನು, ಸೈಟ್ ಸೈಜು, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು, ಯಾವ ಖಾತಾ ಪ್ರಾಪರ್ಟಿ, ಈ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಮ್ಮ ಆಫೀಸ್ನಿಂದ ನಿಮಗೆ ವಿತಿನ್ ಅ ಡೇ ಆರ್ 2 ನಿಮಗೆ ರಿಪ್ಲೈ ಬರುತ್ತೆ ವಿತ್ ಅ ಕೊಟೇಶನ್. ಆ ಕೊಟೇಶನ್ ನೋಡಿದ್ಮೇಲೆ ಬೇರೆ ಏನಾದರೂ ಪ್ಯಾಕೇಜ್ ಬೇಕಾ, ಇಲ್ಲ ಅದರಿಂದ ನಿಮಗೆ ಬೇರೆ ಯಾವುದಾದ್ರೂ ಮೆಟೀರಿಯಲ್ ಆ್ಯಡ್ ಮಾಡಬೇಕಾ, ಕ್ಲೈಂಟ್ ನಮ್ಮ ಟೀಮ್ ಅವ್ರ ಜೊತೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ. ನಮ್ಮ ಟೀಮ್ ಅವರು ಅದಕ್ಕೆ ತಕ್ಕಂತ ರಿಪ್ಲೈ ಕೊಡ್ತಾರೆ, ಕೊಟೇಶನ್ ಚೇಂಜ್ ಮಾಡಿಕೊಡ್ತಾರೆ. ಇಲ್ಲ ನನಗೆ ಡೈರೆಕ್ಟ್ ರಿಯಾಜ್ ಅವ್ರನ್ನೇ ಮೀಟ್ ಮಾಡಬೇಕಂದ್ರೆ ಖಂಡಿತ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಎಷ್ಟು ಗಂಟೆಗೆ ಬರ್ತೀರಾ, ಎಷ್ಟು ಗಂಟೆಗೆ ಬರೋಕ್ಕಾಗುತ್ತೆ, ನಿಮ್ಮ ಟೈಮ್ನ ನೀವು ಹೇಳಿ, ಅವ್ರು ನಾನು ಇರೋ ಟೈಮ್ ಹೇಳ್ತಾರೆ, ಅದಕ್ಕೆ ತಕ್ಕಂತ ನೀವು ಆಫೀಸ್ ಬಂದರೆ ಮೀಟಿಂಗ್ ಮಾಡೋಣ. ಮೀಟಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ ಅಲ್ಲಿಂದ. ಕ್ಲಿಯರ್, ಸಿಂಪಲ್, ಇಟ್ ಇಸ್ ವೆರಿ ಸಿಂಪಲ್. ಥ್ಯಾಂಕ್ ಯು ಸೋ ಮಚ್ ಸರ್, ತಿಳಿಸ್ಕೊಟ್ಟಿದ್ದಕ್ಕೆ. ಇದೇ ತರನೇ ಮುಂದುವರಿದ್ರೆ ಚೆನ್ನಾಗಿ ಆಗ್ಲಿ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಜನರು ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸ್ ಆಸಮ್ ವಿಡಿಯೋ ಖಂಡಿತ ಅಲ್ವಾ? ಖಂಡಿತ ಅದೇ ತರನೇ ಕೊಡ್ತಾರೆ, ನೀವು ಅದೇ ತರನೇ ಮುಂದುವರಿತೀರಾ. ಖಂಡಿತ ಸರ್, ಅದೇ ತರನೇ ಚೆನ್ನಾಗಿ ಆಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್.